ಥೈಲ್ಯಾಂಡ್ನಲ್ಲಿ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಕಾರಣ ರೇಣುಕಾ ಸ್ವಾಮಿ ಪ್ರಕರಣ ಸದ್ಯ ಬೇಲ್ ಕ್ಯಾನ್ಸಲೇಷನ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ಕೊಡಲಿದೆ. ಆ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಅಡ್ವೊಕೇಟ್ ಸುನಿಲ್ ಸರ್ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಏನು ಆಗಬಹುದು ಅನ್ನುವಂಥದ್ದನ್ನು ಅವರ ಮುಖಾಂತರ ಕೇಳೋಣ. ಸರ್, ಮೊದಲನೇದಾಗಿ ಈ ಕೊಲೆ ಕೇಸ್ಗಳಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಬೇಲ್ ಸಿಕ್ಕಿರುವಂಥದ್ದಿದೆ. ಬೇಲ್ ಸಿಕ್ಕ ಮೇಲೆ ಕ್ಯಾನ್ಸಲ್ ಆದಂಥದ್ದು ಕೂಡ ನಿದರ್ಶನಗಳಿದೆ. ಏನು ಆಗಬಹುದು ಅನ್ನುವಂಥದ್ದು ತಾವೆಷ್ಟು ಕುತೂಹಲವಾಗಿದ್ದೀರಿ ಈ ಒಂದು ಆದೇಶಕ್ಕೆ? ನೋಡಿ, ಎಲ್ಲರೂ ಕುತೂಹಲದಲ್ಲಿದ್ದಾರೆ. ಒಂದು ಹೈಕೋರ್ಟ್ನಲ್ಲಿ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ. ಏನಾಗ್ಬೋದು ಅಂತ ನಾವು ಯಾರೂ ಕೂಡ ಅದನ್ನು ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ನ್ಯಾಯಾಲಯದ ಅಂಗಳದಲ್ಲಿದೆ. ನಾವು ಕಮೆಂಟ್ ಮಾಡುವಂಥದ್ದು ತಪ್ಪಾಗ್ತದೆ. ಬಟ್ ಬೇರೆ ಬೇರೆ ಪ್ರಕರಣಗಳನ್ನ ನಾವು ನೋಡ್ತಾ ಹೋದರೆ ಅನೇಕ ಸಂದರ್ಭಗಳಲ್ಲಿ ಸೆಲೆಬ್ರಿಟಿ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬೇಲನ್ನು ಕ್ಯಾನ್ಸಲ್ ಆಗಿರುವಂಥ ಅನೇಕ ಉದಾಹರಣೆಗಳಿದೆ. ಹೈಕೋರ್ಟ್ ಕೊಟ್ಟಿದೆ, ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂಥ ಬೇಲ್ನ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕ್ಯಾನ್ಸಲ್ ಆಗಿದೆ. ಒಂದು ಉದಾಹರಣೆ ನಾವು ತೊಗೋಬೋದು ಅಂದರೆ ನಮ್ಮ ವಿನಯ್ ಕುಲಕರ್ಣಿ ಅವರ ಕೇಸನ್ನು ತೊಗೋಬೋದು. ಆ ಕೇಸಲ್ಲಿ ಅವ್ರಿಗೆ ಬೇಲನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕಂಡೀಷನನ್ನು ಇಂಪೋಸ್ ಮಾಡಿರುತ್ತೆ. ಸುಪ್ರೀಂ ಕೋರ್ಟೇ ಬೇಲ್ ಕೂಡ ಕೊಟ್ಟಿರುತ್ತೆ. ಏನಂತ ಕಂಡೀಷನ್ ಇಂಪೋಸ್ ಮಾಡಿರ್ತಾರೆ? ನೀವು ಸಾಕ್ಷಿಗಳನ್ನ ನಾಶ ಮಾಡಬಾರ್ದು ಮತ್ತು ವಿಟ್ನೆಸ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಮನಸ್ಸನ್ನು ಪ್ರೇರೇಪಿಸಿ ಸುಳ್ಳು ಹೇಳಿಕೆ ಕೊಡಲಿಕ್ಕೆ ನೀವು ಮಾಡಬಾರ್ದು. ಬೇರೆ ಯಾವುದೇ ಕ್ರಿಮಿನಲ್ ಕೇಸ್ಗಳಲ್ಲಿ ನೀವು ಸಿಕ್ಕಾಕೋಬಾರ್ದು, ಕ್ರಿಮಿನಲ್ ಕಾರ್ಯಚಟುವಟಿಕೆಗಳು ತಾವು ಮಾಡಬಾರ್ದು ಅಂಥೇಳಿ ಕೆಲವು ಕಂಡೀಷನ್ಸ್ಗಳನ್ನ ಹಾಕಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಬೇಲ್ ಕೊಟ್ಟಿರುತ್ತೆ. ಬಟ್ CBIನವರು ಎಲ್ಲ ದಾಖಲಾತಿಗಳನ್ನ ಪ್ರೆಸೆಂಟ್ ಮಾಡ್ತಾರೆ. ಇವರು ಕಾಲ್ ರೆಕಾರ್ಡ್ಸ್ನಲ್ಲಿ ಯಾರನ್ನೂ ತಮ್ಮ ಏಜೆಂಟ್ಗಳನ್ನು ಬಿಟ್ಟು ಸಾಕ್ಷಿಗಳನ್ನು ಬೆದರಿಸಲಿಕ್ಕೆ ಟ್ರೈ ಮಾಡ್ತಾರೆ. ತಮ್ಮ ಸೈಡಲ್ಲಿ ಫೇವರಬಲ್ ಹೇಳಿಕೆ ಕೊಡಲಿಕ್ಕೆ ಅವರು ಸಾಕ್ಷಿಗಳನ್ನ ಇನ್ಫ್ಲುಯೆನ್ಸ್ ಮಾಡಿದ್ರು ಅನ್ನೋ ಕಾರಣದಿಂದ ಸುಪ್ರೀಂ ಕೋರ್ಟ್ ತುಂಬ ಖಾರವಾಗಿ ಅದನ್ನು ಸೀರಿಯಸ್ ಆಗಿ ತೊಗೊಂಡು ವಿನಯ್ ಕುಲಕರ್ಣಿ ಅವರಿಗೆ ಬೇಲನ್ನು ಕ್ಯಾನ್ಸಲ್ ಮಾಡಿದೆ. ಅದೊಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಕ್ಯಾನ್ಸಲ್ ಆಗಿದೆ. ಇನ್ನೊಂದು ಈಗ ಬಿಹಾರ ಪ್ರಕರಣ, ಅದು ರಾಕಿ ಯಾದವ್ ಅಂತ ಒಬ್ಬರು, ಅವರು JDU ಜನತಾದಳ್ ಆ ಪಾರ್ಟಿಯ MLC ಅವರ ಪುತ್ರ ಆಗಿರ್ತಾರೆ. ಒಂದು ರಸ್ತೆ ಅಪಘಾತ ಪ್ರಕರಣದಲ್ಲಿ, ರಸ್ತೆಯಲ್ಲಿ ಹೋಗ್ತಿದ್ದಂಥ ಗಾಡಿ ಟಚ್ ಆದಂಥ ಪ್ರಕರಣದಲ್ಲಿ ಆಪೋಸಿಟ್ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿಬಿಡ್ತಾನೆ. ಆತನು ಕೂಡ ಪಟ್ನಾ ಹೈಕೋರ್ಟ್ ಬೇಲ್ ಕೊಡುತ್ತೆ. ಬಟ್ ಅದು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟು ಮೆರಿಟ್ಸ್ ಮೇಲೆಲ್ಲ ಕನ್ಸಿಡರ್ ಮಾಡಿ ಇದು ಬೇಲ್ ಕೊಡುವಂಥ ಪ್ರಕರಣ ಅಲ್ಲ. ಆತ ತನ್ನ ಅಧಿಕಾರದ ಬಲದಿಂದ ಸಂಯಮವನ್ನು ಕಳ್ಕೊಂಡು ಒಬ್ಬ ವ್ಯಕ್ತಿಯ ಪ್ರಾಣಹಾನಿಗೆ ಆತ ಕಾರಣ ಆಗಿದ್ದಾನೆ. ಈ ಥರ ಗಂಭೀರವಾದಂಥ ಪ್ರಕರಣಗಳಲ್ಲಿ ನಾವು ಬೇಲ್ ಕೊಡ್ತಾ ಹೋದರೆ ಸಮಾಜಕ್ಕೆ ಅತಿ ದೊಡ್ಡ ಕೆಟ್ಟ ಸಂದೇಶ ನಾವು ಕೊಡ್ತೀವಿ ಅಂಥೇಳಿ ಆ ಪ್ರಕರಣದಲ್ಲೂ ಕೂಡ ಸೀರಿಯಸ್ ಆಗಿ ಅಬ್ಸರ್ವೇಷನ್ಸ್ಗಳನ್ನು ಮಾಡಿ ಬೇಲನ್ನು ಕ್ಯಾನ್ಸಲ್ ಮಾಡಿ ಆತ ಈಗ ಜೈಲಲ್ಲಿದ್ದಾನೆ. ಹಾಗಾಗಿ ಸೀರಿಯಸ್ ಪ್ರಕರಣಗಳಲ್ಲಿ ಯಾವ ಥರ ಮಾನದಂಡ ಪಾಲಿಸಬೇಕು ಅಂತ ಅನೇಕ ಜಡ್ಜ್ಮೆಂಟ್ಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಬಂದಿದೆ. ರಾಜ್ಯದ ಜನ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಸದ್ಯ ಈ ತೀರ್ಮಾನ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಥೈಲ್ಯಾಂಡ್ನಲ್ಲಿ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಕಾರಣ ರೇಣುಕಾ ಸ್ವಾಮಿ ಪ್ರಕರಣ ಸದ್ಯ ಬೇಲ್ ಕ್ಯಾನ್ಸಲೇಷನ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ಕೊಡಲಿದೆ. ಆ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಅಡ್ವೊಕೇಟ್ ಸುನಿಲ್ ಸರ್ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಏನು ಆಗಬಹುದು ಅನ್ನುವಂಥದ್ದನ್ನು ಅವರ ಮುಖಾಂತರ ಕೇಳೋಣ. ಸರ್, ಮೊದಲನೇದಾಗಿ ಈ ಕೊಲೆ ಕೇಸ್ಗಳಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಬೇಲ್ ಸಿಕ್ಕಿರುವಂಥದ್ದಿದೆ. ಬೇಲ್ ಸಿಕ್ಕ ಮೇಲೆ ಕ್ಯಾನ್ಸಲ್ ಆದಂಥದ್ದು ಕೂಡ ನಿದರ್ಶನಗಳಿದೆ. ಏನು ಆಗಬಹುದು ಅನ್ನುವಂಥದ್ದು ತಾವೆಷ್ಟು ಕುತೂಹಲವಾಗಿದ್ದೀರಿ ಈ ಒಂದು ಆದೇಶಕ್ಕೆ? ನೋಡಿ, ಎಲ್ಲರೂ ಕುತೂಹಲದಲ್ಲಿದ್ದಾರೆ. ಒಂದು ಹೈಕೋರ್ಟ್ನಲ್ಲಿ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ. ಏನಾಗ್ಬೋದು ಅಂತ ನಾವು ಯಾರೂ ಕೂಡ ಅದನ್ನು ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ನ್ಯಾಯಾಲಯದ ಅಂಗಳದಲ್ಲಿದೆ. ನಾವು ಕಮೆಂಟ್ ಮಾಡುವಂಥದ್ದು ತಪ್ಪಾಗ್ತದೆ. ಬಟ್ ಬೇರೆ ಬೇರೆ ಪ್ರಕರಣಗಳನ್ನ ನಾವು ನೋಡ್ತಾ ಹೋದರೆ ಅನೇಕ ಸಂದರ್ಭಗಳಲ್ಲಿ ಸೆಲೆಬ್ರಿಟಿ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬೇಲನ್ನು ಕ್ಯಾನ್ಸಲ್ ಆಗಿರುವಂಥ ಅನೇಕ ಉದಾಹರಣೆಗಳಿದೆ. ಹೈಕೋರ್ಟ್ ಕೊಟ್ಟಿದೆ, ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂಥ ಬೇಲ್ನ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕ್ಯಾನ್ಸಲ್ ಆಗಿದೆ. ಒಂದು ಉದಾಹರಣೆ ನಾವು ತೊಗೋಬೋದು ಅಂದರೆ ನಮ್ಮ ವಿನಯ್ ಕುಲಕರ್ಣಿ ಅವರ ಕೇಸನ್ನು ತೊಗೋಬೋದು. ಆ ಕೇಸಲ್ಲಿ ಅವ್ರಿಗೆ ಬೇಲನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕಂಡೀಷನನ್ನು ಇಂಪೋಸ್ ಮಾಡಿರುತ್ತೆ. ಸುಪ್ರೀಂ ಕೋರ್ಟೇ ಬೇಲ್ ಕೂಡ ಕೊಟ್ಟಿರುತ್ತೆ. ಏನಂತ ಕಂಡೀಷನ್ ಇಂಪೋಸ್ ಮಾಡಿರ್ತಾರೆ? ನೀವು ಸಾಕ್ಷಿಗಳನ್ನ ನಾಶ ಮಾಡಬಾರ್ದು ಮತ್ತು ವಿಟ್ನೆಸ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಮನಸ್ಸನ್ನು ಪ್ರೇರೇಪಿಸಿ ಸುಳ್ಳು ಹೇಳಿಕೆ ಕೊಡಲಿಕ್ಕೆ ನೀವು ಮಾಡಬಾರ್ದು. ಬೇರೆ ಯಾವುದೇ ಕ್ರಿಮಿನಲ್ ಕೇಸ್ಗಳಲ್ಲಿ ನೀವು ಸಿಕ್ಕಾಕೋಬಾರ್ದು, ಕ್ರಿಮಿನಲ್ ಕಾರ್ಯಚಟುವಟಿಕೆಗಳು ತಾವು ಮಾಡಬಾರ್ದು ಅಂಥೇಳಿ ಕೆಲವು ಕಂಡೀಷನ್ಸ್ಗಳನ್ನ ಹಾಕಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಬೇಲ್ ಕೊಟ್ಟಿರುತ್ತೆ. ಬಟ್ CBIನವರು ಎಲ್ಲ ದಾಖಲಾತಿಗಳನ್ನ ಪ್ರೆಸೆಂಟ್ ಮಾಡ್ತಾರೆ. ಇವರು ಕಾಲ್ ರೆಕಾರ್ಡ್ಸ್ನಲ್ಲಿ ಯಾರನ್ನೂ ತಮ್ಮ ಏಜೆಂಟ್ಗಳನ್ನು ಬಿಟ್ಟು ಸಾಕ್ಷಿಗಳನ್ನು ಬೆದರಿಸಲಿಕ್ಕೆ ಟ್ರೈ ಮಾಡ್ತಾರೆ. ತಮ್ಮ ಸೈಡಲ್ಲಿ ಫೇವರಬಲ್ ಹೇಳಿಕೆ ಕೊಡಲಿಕ್ಕೆ ಅವರು ಸಾಕ್ಷಿಗಳನ್ನ ಇನ್ಫ್ಲುಯೆನ್ಸ್ ಮಾಡಿದ್ರು ಅನ್ನೋ ಕಾರಣದಿಂದ ಸುಪ್ರೀಂ ಕೋರ್ಟ್ ತುಂಬ ಖಾರವಾಗಿ ಅದನ್ನು ಸೀರಿಯಸ್ ಆಗಿ ತೊಗೊಂಡು ವಿನಯ್ ಕುಲಕರ್ಣಿ ಅವರಿಗೆ ಬೇಲನ್ನು ಕ್ಯಾನ್ಸಲ್ ಮಾಡಿದೆ. ಅದೊಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಕ್ಯಾನ್ಸಲ್ ಆಗಿದೆ. ಇನ್ನೊಂದು ಈಗ ಬಿಹಾರ ಪ್ರಕರಣ, ಅದು ರಾಕಿ ಯಾದವ್ ಅಂತ ಒಬ್ಬರು, ಅವರು JDU ಜನತಾದಳ್ ಆ ಪಾರ್ಟಿಯ MLC ಅವರ ಪುತ್ರ ಆಗಿರ್ತಾರೆ.
ಒಂದು ರಸ್ತೆ ಅಪಘಾತ ಪ್ರಕರಣದಲ್ಲಿ ರಸ್ತೆಯಲ್ಲಿ ಹೋಗ್ತಿದ್ದಂಥ ಗಾಡಿ ಟಚ್ ಆದಂಥ ಪ್ರಕರಣದಲ್ಲಿ ಆಪೋಸಿಟ್ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿಬಿಡ್ತಾನೆ. ಆತನು ಕೂಡ ಪಟ್ನಾ ಹೈಕೋರ್ಟ್ ಬೇಲ್ ಕೊಡುತ್ತೆ. ಬಟ್ ಅದು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟು ಮೆರಿಟ್ಸ್ ಮೇಲೆಲ್ಲ ಕನ್ಸಿಡರ್ ಮಾಡಿ ಇದು ಬೇಲ್ ಕೊಡುವಂಥ ಪ್ರಕರಣ ಅಲ್ಲ. ಆತ ತನ್ನ ಅಧಿಕಾರದ ಬಲದಿಂದ ಸಂಯಮವನ್ನು ಕಳ್ಕೊಂಡು ಒಬ್ಬ ವ್ಯಕ್ತಿಯ ಪ್ರಾಣಹಾನಿಗೆ ಆತ ಕಾರಣ ಆಗಿದ್ದಾನೆ. ಈ ಥರ ಗಂಭೀರವಾದಂಥ ಪ್ರಕರಣಗಳಲ್ಲಿ ನಾವು ಬೇಲ್ ಕೊಡ್ತಾ ಹೋದರೆ ಸಮಾಜಕ್ಕೆ ಅತಿ ದೊಡ್ಡ ಕೆಟ್ಟ ಸಂದೇಶ ನಾವು ಕೊಡ್ತೀವಿ ಅಂತ ಹೇಳಿ ಆ ಪ್ರಕರಣದಲ್ಲೂ ಕೂಡ ಸೀರಿಯಸ್ ಆಗಿ ಅಬ್ಸರ್ವೇಷನ್ಸ್ಗಳನ್ನು ಮಾಡಿ ಬೇಲನ್ನು ಕ್ಯಾನ್ಸಲ್ ಮಾಡಿ ಆತ ಈಗ ಜೈಲಲ್ಲಿದ್ದಾನೆ. ಹಾಗಾಗಿ ಸೀರಿಯಸ್ ಪ್ರಕರಣಗಳಲ್ಲಿ ಯಾವ ಥರ ಮಾನದಂಡ ಪಾಲಿಸಬೇಕು ಅಂತ ಅನೇಕ ಜಡ್ಜ್ಮೆಂಟ್ಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಬಂದಿದೆ. ರಾಜ್ಯದ ಜನ ಹಾಗೂ ಚಲನಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಸದ್ಯ ಈ ತೀರ್ಮಾನ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಥೈಲ್ಯಾಂಡ್ನಲ್ಲಿ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಕಾರಣ ರೇಣುಕಾಸ್ವಾಮಿ ಪ್ರಕರಣ ಸದ್ಯ ಬೇಲ್ ಕ್ಯಾನ್ಸಲೇಷನ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ಕೊಡಲಿದೆ. ಆ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಅಡ್ವೊಕೇಟ್ ಸುನಿಲ್ ಸರ್ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಏನು ಆಗ್ಬೋದು ಅನ್ನುವಂಥದ್ದನ್ನು ಅವರ ಮುಖಾಂತರ ಕೇಳೋಣ. ಸರ್, ಮೊದಲನೇದಾಗಿ ಈ ಕೊಲೆ ಕೇಸ್ಗಳಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಬೇಲ್ ಸಿಕ್ಕಿರುವಂಥದ್ದಿದೆ. ಬೇಲ್ ಸಿಕ್ಕ ಮೇಲೆ ಕ್ಯಾನ್ಸಲ್ ಆದಂಥದ್ದು ಕೂಡ ನಿದರ್ಶನಗಳಿದೆ. ಏನು ಆಗಬಹುದು ಅನ್ನುವಂಥದ್ದು ತಾವೆಷ್ಟು ಕುತೂಹಲವಾಗಿದ್ದೀರಿ ಈ ಒಂದು ಆದೇಶಕ್ಕೆ? ನೋಡಿ, ಎಲ್ಲರೂ ಕುತೂಹಲದಲ್ಲಿದ್ದಾರೆ. ಒಂದು ಹೈಕೋರ್ಟ್ನಲ್ಲಿ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ. ಏನಾಗ್ಬೋದು ಅಂತ ನಾವು ಯಾರು ಕೂಡ ಅದನ್ನು ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ನ್ಯಾಯಾಲಯದ ಅಂಗಳದಲ್ಲಿದೆ. ನಾವು ಕಮೆಂಟ್ ಮಾಡುವಂಥದ್ದು ತಪ್ಪಾಗ್ತದೆ. ಬಟ್ ಬೇರೆ ಬೇರೆ ಪ್ರಕರಣಗಳನ್ನ ನಾವು ನೋಡ್ತಾ ಹೋದರೆ ಅನೇಕ ಸಂದರ್ಭಗಳಲ್ಲಿ ಸೆಲೆಬ್ರಿಟಿ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬೇಲನ್ನು ಕ್ಯಾನ್ಸಲ್ ಆಗಿರುವಂಥ ಅನೇಕ ಉದಾಹರಣೆಗಳಿದೆ. ಹೈಕೋರ್ಟ್ ಕೊಟ್ಟಿದೆ, ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂಥ ಬೇಲ್ನ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕ್ಯಾನ್ಸಲ್ ಆಗಿದೆ. ಒಂದು ಉದಾಹರಣೆ ನಾವು ತೊಗೋಬೋದು ಅಂದರೆ ನಮ್ಮ ವಿನಯ್ ಕುಲಕರ್ಣಿ ಅವರ ಕೇಸನ್ನು ತೊಗೋಬೋದು. ಆ ಕೇಸಲ್ಲಿ ಅವ್ರಿಗೆ ಬೇಲನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕಂಡೀಷನನ್ನು ಇಂಪೋಸ್ ಮಾಡಿರುತ್ತೆ. ಸುಪ್ರೀಂ ಕೋರ್ಟೇ ಬೇಲ್ ಕೂಡ ಕೊಟ್ಟಿರುತ್ತೆ. ಏನಂತ ಕಂಡೀಷನ್ ಇಂಪೋಸ್ ಮಾಡಿರ್ತಾರೆ? ನೀವು ಸಾಕ್ಷಿಗಳನ್ನ ನಾಶ ಮಾಡಬಾರ್ದು ಮತ್ತು ವಿಟ್ನೆಸ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಮನಸ್ಸನ್ನು ಪ್ರೇರೇಪಿಸಿ ಸುಳ್ಳು ಹೇಳಿಕೆ ಕೊಡಲಿಕ್ಕೆ ನೀವು ಮಾಡಬಾರ್ದು. ಬೇರೆ ಯಾವುದೇ ಕ್ರಿಮಿನಲ್ ಕೇಸ್ಗಳಲ್ಲಿ ನೀವು ಸಿಕ್ಕಾಕೋಬಾರ್ದು, ಕ್ರಿಮಿನಲ್ ಕಾರ್ಯಚಟುವಟಿಕೆಗಳು ತಾವು ಮಾಡಬಾರ್ದು ಅಂಥೇಳಿ ಕೆಲವು ಕಂಡೀಷನ್ಸ್ಗಳನ್ನ ಹಾಕಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಬೇಲ್ ಕೊಟ್ಟಿರುತ್ತೆ. ಬಟ್ CBIನವರು ಎಲ್ಲ ದಾಖಲಾತಿಗಳನ್ನ ಪ್ರೆಸೆಂಟ್ ಮಾಡ್ತಾರೆ. ಇವರು ಕಾಲ್ ರೆಕಾರ್ಡ್ಸ್ನಲ್ಲಿ ಯಾರನ್ನೂ ತಮ್ಮ ಏಜೆಂಟ್ಗಳನ್ನು ಬಿಟ್ಟು ಸಾಕ್ಷಿಗಳನ್ನು ಬೆದರಿಸಲಿಕ್ಕೆ ಟ್ರೈ ಮಾಡ್ತಾರೆ. ತಮ್ಮ ಸೈಡಲ್ಲಿ ಫೇವರಬಲ್ ಹೇಳಿಕೆ ಕೊಡಲಿಕ್ಕೆ ಅವರು ಸಾಕ್ಷಿಗಳನ್ನ ಇನ್ಫ್ಲುಯೆನ್ಸ್ ಮಾಡಿದ್ರು ಅನ್ನೋ ಕಾರಣದಿಂದ ಸುಪ್ರೀಂ ಕೋರ್ಟ್ ತುಂಬ ಖಾರವಾಗಿ ಅದನ್ನು ಸೀರಿಯಸ್ ಆಗಿ ತೊಗೊಂಡು ವಿನಯ್ ಕುಲಕರ್ಣಿ ಅವರಿಗೆ ಬೇಲನ್ನು ಕ್ಯಾನ್ಸಲ್ ಮಾಡಿದೆ. ಅದೊಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಕ್ಯಾನ್ಸಲ್ ಆಗಿದೆ. ಇನ್ನೊಂದು ಈಗ ಬಿಹಾರ ಪ್ರಕರಣ, ಅದು ರಾಕಿ ಯಾದವ್ ಅಂತ ಒಬ್ಬರು, ಅವರು JDU ಜನತಾದಳ್ ಆ ಪಾರ್ಟಿಯ MLC ಅವರ ಪುತ್ರ ಆಗಿರ್ತಾರೆ. ಒಂದು ರಸ್ತೆ ಅಪಘಾತ ಪ್ರಕರಣದಲ್ಲಿ ರಸ್ತೆಯಲ್ಲಿ ಹೋಗ್ತಿದ್ದಂಥ ಗಾಡಿ ಟಚ್ ಆದಂಥ ಪ್ರಕರಣದಲ್ಲಿ ಆಪೋಸಿಟ್ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿಬಿಡ್ತಾನೆ. ಆತನು ಕೂಡ ಪಟ್ನಾ ಹೈಕೋರ್ಟ್ ಬೇಲ್ ಕೊಡುತ್ತೆ. ಬಟ್ ಅದು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟು ಮೆರಿಟ್ಸ್ ಮೇಲೆಲ್ಲ ಕನ್ಸಿಡರ್ ಮಾಡಿ ಇದು ಬೇಲ್ ಕೊಡುವಂಥ ಪ್ರಕರಣ ಅಲ್ಲ. ಆತ ತನ್ನ ಅಧಿಕಾರದ ಬಲದಿಂದ ಸಂಯಮವನ್ನು ಕಳ್ಕೊಂಡು ಒಬ್ಬ ವ್ಯಕ್ತಿಯ ಪ್ರಾಣಹಾನಿಗೆ ಆತ ಕಾರಣ ಆಗಿದ್ದಾನೆ. ಈ ಥರ ಗಂಭೀರವಾದಂಥ ಪ್ರಕರಣಗಳಲ್ಲಿ ನಾವು ಬೇಲ್ ಕೊಡ್ತಾ ಹೋದರೆ ಸಮಾಜಕ್ಕೆ ಅತಿ ದೊಡ್ಡ ಕೆಟ್ಟ ಸಂದೇಶ ನಾವು ಕೊಡ್ತೀವಿ ಅಂತ ಹೇಳಿ ಆ ಪ್ರಕರಣದಲ್ಲೂ ಕೂಡ ಸೀರಿಯಸ್ ಆಗಿ ಅಬ್ಸರ್ವೇಷನ್ಸ್ಗಳನ್ನು ಮಾಡಿ ಬೇಲನ್ನು ಕ್ಯಾನ್ಸಲ್ ಮಾಡಿ ಆತ ಈಗ ಜೈಲಲ್ಲಿದ್ದಾನೆ. ಹಾಗಾಗಿ ಸೀರಿಯಸ್ ಪ್ರಕರಣಗಳಲ್ಲಿ ಯಾವ ಥರ ಮಾನದಂಡ ಪಾಲಿಸಬೇಕು ಅಂತ ಅನೇಕ ಜಡ್ಜ್ಮೆಂಟ್ಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಬಂದಿದೆ. ರಾಜ್ಯದ ಜನ ಹಾಗೂ ಚಲನಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಸದ್ಯ ಈ ತೀರ್ಮಾನ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.